ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಒಂದು ಔಷಧಿ ಗಿಡದ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ತರಕಾರಿ ಗಿಡ ಮತ್ತು ಹಣ್ಣಿನ ಗಿಡ, ಹೂವಿನ ಗಿಡ, ಇದ್ರ ಜೊತೆಯಲ್ಲೇ ಔಷಧಿ ಗಿಡ ಇದ್ದರೆ ಎಷ್ಟು ಚೆಂದ ಹೇಳಿ. ನಮಗೇನಾದರೂ ಗಾಯ ಆದಾಗ ಅಥವಾ ಸ್ಕಿನ್ ಅಲರ್ಜಿ ಆದಾಗ ಇದಿದ್ದರೆ ನಮಗೆ ಒಳ್ಳೆಯದಲ್ವಾ. ನಾವು ಹೊರಗಡೆ ಹೋಗಿ ಟ್ಯಾಬ್ಲೆಟ್ಸ್ ತಗೊಳ್ಳೋ ಅಂಥ ಅವಶ್ಯಕತೆಯೇ ಇರೋದಿಲ್ಲ. ಇದನ್ನು ನಾವು ಮನೆಮದ್ದಾಗಿ ಉಪಯೋಗಿಸ್ಕೋಬಹುದು. ಬನ್ನಿ ಇವತ್ತು ದೊಡ್ಡಪತ್ರೆ ಬಗ್ಗೆ ತಿಳ್ಕೊಳ್ಳೋಣ. ಈ ದೊಡ್ಡಪತ್ರೆಯಿಂದ ಏನೆಲ್ಲ ಉಪಯೋಗ ಇದೆ ಅಂದರೆ ನೆಗಡಿ, ಕೆಮ್ಮು, ಗಂಟ್ಲು ನೋವು, ಶೀತ, ನೆಗಡಿ, ಕೆಮ್ಮು ಇದಕ್ಕೆಲ್ಲ ತುಂಬಾ ಉಪಯೋಗ ಆಗುತ್ತೆ. ಈ ದೊಡ್ಡಪತ್ರೆ ಹುಳ ಕಚ್ಚಿದ ನಂಜಿನಿಂದ ಹಿಡಿದು ಚರ್ಮ ರೋಗಗಳಿಗೂ ಇದು ರಾಮಬಾಣದ ಥರ ವರ್ಕ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ಎ ಅಂಶ ಹೆಚ್ಚು ಇರುತ್ತೆ. ಇದರಲ್ಲಿ ನೋಡಿ, ದೊಡ್ಡಪತ್ರೆನ ನಾನು ನನ್ನ ಗಾರ್ಡನಲ್ಲಿ ಹಾಕಿದ್ದೆ. ಅದು ನೋಡಿ ಎಷ್ಟೊಂದು ಅದರೊಳಗೆ ಹುಲ್ಲು ಎಲ್ಲ ತುಂಬ ಬೆಳ್ಕೊಂಬಿಟ್ಟಿದೆ. ಇವಾಗ ನಾನು ಅದನ್ನು ರೀಪಟ್ ಮಾಡೋಣ ಅಂತ ತೆಗಿತಾ ಇದ್ದೀನಿ. ನೋಡಿ, ನಾವು ಒಂದೇ ಒಂದು ಕಡ್ಡಿ ತಂದು ನೆಟ್ರೂ ಸಾಕು, ನಾವು ಅದೇ ತುಂಬ ಬೆಳ್ಕೊಳ್ಳುತ್ತೆ. ಇದಕ್ಕೇನು ಹೆಚ್ಚಿಗೆ ಕೇರಿಂಗ್ ಅಂತ ಏನು ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ. ನಾವು ಸುಮ್ಮನೆ ಒಂದು ಕಡ್ಡಿ ತಂದು ಹಾಕಿದ್ರೂ ಬರುತ್ತೆ. ಇದು ನೋಡಿ, ನಾನು ಇವಾಗ ಅದನ್ನು ರೀಪಟ್ ಮಾಡ್ಕೊತಾ ಇದ್ದೀನಿ. ನಾವು ಒಂದು ಕಡ್ಡಿಯಿಂದ ನಾವು ಸುಮಾರು ಗಿಡಗಳನ್ನ ಮಾಡ್ಕೋಬೋದು. ಅದರಲ್ಲಿ ಒಣಗಿರೋ ಕಡ್ಡಿ ಮತ್ತು ಅದರಲ್ಲಿ ಏನಾದರೂ ಕಸ ಎಲ್ಲ ಬೆಳ್ಕೊಂಡಿರುತ್ತೆ, ಹುಲ್ಲು, ಬೇಕಿಲ್ಲದೆ ಇರೋ ಸಸಿಗಳೆಲ್ಲ ಬೆಳ್ಕೊಂಡಿರುತ್ತೆ. ಅದನ್ನು ತೆಗೆದುಬಿಟ್ಟು ನಾವು ರೀಪಾಟ್ ಮಾಡ್ಕೊಬೇಕು. ನಾನು ಇದು ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ಅಜ್ಜಿಯಂದಿರ ಕಾಲದಲ್ಲೆಲ್ಲ ಇದನ್ನು ಅಲರ್ಜಿ ಏನಾದರೂ ಆದರೆ ಉಪ್ಪು ಮತ್ತು ದೊಡ್ಡಪತ್ರೆನ ಜೊತೆಯಲ್ಲಿ ತಿನ್ನೋಕ್ಕೆ ಅಂತ ಕೊಡ್ತಾಯಿದ್ರು. ಈಗಲೂ ಮಾಡ್ತಾರೆ. ನಾನು ಸುಮಾರು ಸತಿ ತಿಂದಿದ್ದೀನಿ ಈ ಥರ. ಮತ್ತು ನನ್ನ ಕಾಲಲ್ಲೂ ಸ್ವಲ್ಪ ಅಲರ್ಜಿ ಥರ ಆಗಿತ್ತು. ಅದಕ್ಕೂ ನಾವು ದೊಡ್ಡಪತ್ರೆ ಎಲೆನ ತಗೊಂಡು ಈ ಥರ ಹಿಂಗೆ ಉಜ್ಜಿದ್ರೂ ಸಾಕು, ಅದು ಅಲರ್ಜಿ ಎಲ್ಲ ಹೋಗುತ್ತೆ. ಈ ದೊಡ್ಡಪತ್ರೆಯಿಂದ ತುಂಬ ಬೆನಿಫಿಟ್ ಐತೆ. ನಾವು ಗಾರ್ಡನ್ ಮಾಡೋವಾಗ ಈ ಥರ ಮೆಡಿಸಿನ್ ಪ್ಲಾಂಟನ್ನು ಸಹ ನಾವು ಹಾಕೋಬೇಕು. ಆವಾಗ ನಮಗೆ ಏನಾದರೂ ಸಡನ್ನಾಗಿ ಗಾಯ ಏನಾದರೂ ಆದಾಗ ಎಮರ್ಜೆನ್ಸಿಗೆ ಇದರಿಂದ ಉಪಯೋಗ ಆಗುತ್ತೆ. ನಮಗೆ ದೊಡ್ಡಪತ್ರೆನ ಚಟ್ನಿ ಕೂಡ ಮಾಡ್ಕೊಂಡು ತಿನ್ಬೋದು. ನಮ್ಮ ಯಜಮಾನ್ರು ವಾರಕ್ಕೊಂದ್ಸತಿ ಆದ್ರೂ ಈ ಹಸಿ ದೊಡ್ಡಪತ್ರೆನ ತಿಂತಾರೆ. ಉಪ್ಪು ಹಾಕಲ್ಲ, ಏನೂ ಇಲ್ಲ, ಹಂಗೇ ಹೋಗಿ ಅಲ್ಲಿ ಗಿಡದಲ್ಲೇ ಹಂಗೆ ತೆಕ್ಕೊಂಡು ತಿಂತಾರೆ. ಮತ್ತು ಹಾಗಲಕಾಯಿ, ಹಸಿ ಹಾಗಲಕಾಯಿ, ದೊಡ್ಡಪತ್ರೆ ಇದನ್ನೆಲ್ಲ ಗಾರ್ಡನ್ಗೆ ಹೋಗಿ ಜಾನಿ ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ಟೆರೆಸ್ ಮೇಲೆ ಆಟ ಆಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಆವಾಗ ಅಲ್ಲಿ ತಿಂದ್ಬಿಟ್ಟು ಬರ್ತಾರೆ. ಅದು ಖಾಲಿ ಹೊಟ್ಟೆನಲ್ಲೇ ತಿಂತಾರೆ. ಖಾಲಿ ಹೊಟ್ಟೆಲಿ ತಿಂದ್ರೇ ತುಂಬ ಒಳ್ಳೆಯದು. ನೋಡಿ, ನಾನು ಇದು ಎಣ್ಣೆ ಕ್ಯಾನು. ಇದು ನಾವು 5 ಲೀಟ್ರ್ ಎಣ್ಣೆ ತರ್ತೀವಿ ನೋಡಿ, ಅದು ಸನ್ಪ್ಯೂರು ಎಣ್ಣೆ ತಂದಿದ್ದಾಗ ಅದು ಎಣ್ಣೆ ಖಾಲಿಯಾಗಿತ್ತು ಅಂದ್ಬಿಟ್ಟು ನಾನು ಇದನ್ನು ಕ್ಯಾನ್ ಯಾಕೆ ವೇಸ್ಟ್ ಮಾಡಬೇಕು ಅಂತ ನಾನು ಅದರಲ್ಲಿ ನೆಟ್ಟಿದ್ದೆ ದೊಡ್ಡಪತ್ರೆನ. ಇವಾಗ ಅದನ್ನು ಮತ್ತೆ ರೀಪಾಟ್ ಮಾಡ್ತಿದ್ದೀನಿ. ಅದರಲ್ಲಿ ಹುಲ್ಲು ಎಲ್ಲ ಎಕ್ಸ್ಟ್ರಾ ಬೆಳ್ಕೊಂಡಿತ್ತಲ್ಲ ಅಂದ್ಬಿಟ್ಟು ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಅದಕ್ಕೆ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಇವಾಗ ಹಾಕ್ತಾಯಿದ್ದೀನಿ. ಈಗ ನಾನು ಅದು 1 ರಿಂದ 3 ಸಸಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ದೊಡ್ಡದಾಗಿದೆ. ಅದರೊಳಗೆ ಒಂದು ಹಾಕ್ತಿದ್ದೀನಿ, ಇನ್ನು 2 ಕವರಲ್ಲೂ ಸಹ ನಾನು 2 ಗಿಡ ನೆಡ್ತಿದ್ದೀನಿ. ಇದು ಸಾಮಾನ್ಯ ಹೋಗೋದಿಲ್ಲ. ಅಕಸ್ಮಾತ್ ಏನಾದರೂ ಹೋಯ್ತು ಅಂದರೆ ಒಂದು ಗಿಡನಾದರೂ ಉಳ್ಕೊಳ್ಳುತ್ತೆ. ನೋಡಿ, ನಾವು ಈ ಥರ ರೀಪಾಟ್ ಮಾಡ್ಕೋಬೇಕು. ನಾನು ಪಾಟ್ ಇಲ್ಲ ಅಂತ ನಾನೇನು ಚಿಂತೆ ಮಾಡೋದಿಲ್ಲ. ಯಾವುದು ಸಿಗುತ್ತೋ ಅದರಲ್ಲಿ ನಾವು ಮಾಡ್ಕೋಬೇಕು. ನೋಡಿ, ಇದು ಕವರು ಮೈದಾ ಹಿಟ್ಟು ತೊಗೊಂಡು ಬಂದಿದ್ದೆ ನಾನು. ಇದು 1 kg ಕವರು. ಈ ಕವರ್ ಗಟ್ಟಿನೂ ಇರುತ್ತೆ, ನಮಗೆ ಗಿಡ ನೆಡೋಕ್ಕೆ ಅನುಕೂಲನೂ ಆಗುತ್ತೆ. ನಾನು ಈ ಥರ ಕವರ್ನ ಸ್ವಲ್ಪ ಹೋಲ್ ಮಾಡಬೇಕು. ಒಂಚೂರು ಸಿಸರಿಂದ ಒಂಚೂರು ಕಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಟೈಲ್ಸ್ ಪೀಸು ಏನಾದರೂ ಅಥವಾ ಒಂದು ಸಣ್ಣದು ಕಲ್ಲು ಏನಾದರೂ ಅದರೊಳಗೆ ಹಾಕ್ಬಿಟ್ಟು ಆ ಹೋಲಲ್ಲಿ ನೋಡಿ ನಾನು ಟೈಲ್ಸ್ ಪೀಸ್ ಹಾಕ್ತಾಯಿದ್ದೀನಿ. ಆ ಹೋಲಲ್ಲಿ ಹಾಕಿ ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ನಾವು ಗಿಡನ ನೆಡ್ಬೋದು. ನಮಗೇನು ಪಾಟೇ ಬೇಕು ಅಂತ ಏನಿಲ್ಲ, ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೋಬೋದು. ಕವರಲ್ಲಿ ನೆಟ್ರೂ ಚೆನ್ನಾಗಿ ಬರುತ್ತೆ. ಕವರಲ್ಲಿ ಏನು ಬರೋಲ್ಲ ಅನ್ನೋ ಥರ ಏನೂ ಇರೋದಿಲ್ಲ. ನಾನು ಹಾಕಿದ್ದೀನಿ ನೋಡಿ 2 ಕವರು. ಅದು ಮೈದಾ ಹಿಟ್ಟಿನ ಕವರೇನೆ 2. 1 kg ಕವರ್ಗಳು ಇವು. ಕವರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸುಮಾರು ಗಿಡ ಇದೇ ಥರನೇ ಮಾಡಿರೋದು. ನೀವು ನೋಡಿರಬೇಕು, ನಂದು ಹಳೆ ವಿಡಿಯೋದಲ್ಲೆಲ್ಲ ನೋಡಿದ್ದೀರಾ. ನಾನು ಕವರ್ಗಳಲ್ಲಿ, ಚೀಲಗಳಲ್ಲಿ ಎಲ್ಲ ಹಾಕಿರೋದನ್ನು. ಪಾಟ್ ಇಲ್ಲ ಅಂದಾಗ ನಾವು ಈ ಥರ ಉಪಯೋಗಿಸ್ಕೋಬೋದು. ಏನಾದರೂ ಕಟ್ಟಿಂಗ್ಗಳು ಇಡಬೇಕಾದ್ರೂ ಅಷ್ಟೇ, ನಾನು ಕವರಲ್ಲೇ ಕಟ್ಟಿಂಗ್ ಇಡೋದು. ಕವರಲ್ಲೂ ಚೆನ್ನಾಗಿ ಕಟ್ಟಿಂಗ್ಗಳೆಲ್ಲ ಚೆನ್ನಾಗೂ ಕವರಲ್ಲೂ ಬರುತ್ತೆ.
ದೊಡ್ಡಪತ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇದು ಕೆಲವರು ದೊಡ್ಡಪತ್ರೆ ತಿನ್ನೋಕೆ ಅಳ್ತಾರೆ. ತಿನ್ಬೇಕು ಇದನ್ನು. ಅದು ಯೋಚನೆ ಮಾಡಬಾರ್ದು, ಅದನ್ನು ಹೆಂಗಪ್ಪ ತಿನ್ನೋದು ಅನ್ನೋ ಥರ ಯೋಚನೆ ಮಾಡಬಾರ್ದು. ತಿಂದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಅಲರ್ಜಿಗೆಲ್ಲ ತುಂಬಾ ಒಳ್ಳೆಯದು. ಮತ್ತು ಸ್ಕಿನ್ ಅಲರ್ಜಿ ಎಲ್ಲದಕ್ಕೂ ಒಳ್ಳೆಯದು ಇದು. ನನ್ನ ಗಾರ್ಡನ್ನಲ್ಲಿ ಔಷಧಿ ಗಿಡ ಅಂತ 2 ಗಿಡಗಳಿದ್ದಾವೆ. ಒಂದು ನಾಗದೆಳೆ ಸೊಪ್ಪಿನದು ಗಿಡ ಮತ್ತು ದೊಡ್ಡಪತ್ರೆ. ನಾಗದೆಳೆ ಸೊಪ್ಪು ಅಷ್ಟೇ, ಅದು ನಾವು ಅಲ್ಲಿ ಗಿಡದ ಹತ್ರ ಹೋಗ್ತಿದ್ರೇ ಘಮ ಘಮ ಅಂತ ಪರಿಮಳ ಬರುತ್ತೆ ಅದರಿಂದ. ಇದೂ ದೊಡ್ಡಪತ್ರೆನೂ ಚೆನ್ನಾಗಿರುತ್ತೆ ನೋಡಿ. 2 ಕವರಲ್ಲೂ ನಾನು ಮಣ್ಣೆಲ್ಲ ಗೊಬ್ಬರದ ಮಣ್ಣೆಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇವಾಗ ಒಟ್ಟು ನಾನು 3 ಸಸಿನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅಂತ ನಾನು ಎಕ್ಸ್ಟ್ರಾ ಗೊಬ್ಬರ ಏನು ಅಂತ ಹಾಕಿಲ್ಲ. ಇದಕ್ಕೆ ಸಪ್ರೇಟಾಗಿ ಅಂತ ಏನು ಗೊಬ್ಬರ ಹಾಕಿಲ್ಲ ನಾನು ಮಾಮೂಲಿ ಏನು ಗಾರ್ಡನ್ ವೇಸ್ಟು ಬಳಸ್ತೀನೋ ಅದೇ ಥರನೇ ಇದಕ್ಕೂ ಕೆಳಗಡೆ ಗಾರ್ಡನ್ ವೇಸ್ಟ್ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ನಾನು ಸಸಿ ನೆಟ್ಟಿದ್ದೀನಿ ಅಷ್ಟೇ ನೋಡಿ. ಎಲ್ಲ ರೀಪಾಟ್ ಮಾಡಿದ್ದಾಯಿತು. ಇವಾಗ ನೀರು ಹಾಕೋಣ. ನೀರು ಹಾಕಿ ನಾನು ಒಂದಿನ ನೆರಳಲ್ಲೇ ಇಟ್ಟಿರ್ತೀನಿ, ಬಿಸಿಲಿಗೆ ಇಡಲ್ಲ. ಯಾವುದೇ ಒಂದು ಗಿಡನೂ ಆದ್ರೂ ಅಷ್ಟೇ, ನಾನು ರೀಪಾಟ್ ಮಾಡಿದ ತಕ್ಷಣವೇ ಬಿಸಿಲಲ್ಲಿ ಇಡಲ್ಲ. ನಾನು ಒಂದಿನ ನೆರಳಲ್ಲಿ ಇಟ್ಟು ಆಮೇಲೆ ಇನ್ನು ಮಾರನೇ ಬೆಳಗ್ಗೆಗೆ ನಾನು ಬಿಸಿಲಲ್ಲಿ ಇಡೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್. ಬಾಯ್.